ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಏನು ಸಡನ್ನಾಗಿ ಕಾರ್ ತೊಳೆಯೋ ವಿಡಿಯೋ ಹಾಕಿದ್ದಾನೆ ಅಂತ ಅನ್ಕೊತಾ ಇದ್ದೀರಾ? ಏನಂದರೆ ಲಾಸ್ಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಅಂತ. ಸೊ ನಾನು ನಮ್ಮ ಹುಡುಗರನ್ನ ಹಾಕೊಂಡು ಧರ್ಮಸ್ಥಳಕ್ಕೆ ಹೊರಟೆ. ಹೋಗ್ಬೇಕಾದ್ರೆ ಅಲ್ಲಿ ಯಾರು ಊಟ ಮಾಡಿಲ್ಲ ಅಂದ್ಬಿಟ್ಟು ಅಲ್ಲೇ ಇಡ್ಲಿ ಚಿತ್ರ ತಂದ್ಕೊಂಡು ಧರ್ಮಸ್ಥಳಕ್ಕೆ ಹೊರಟ್ವಿ. ಹೋಗೋ ದಾರಿಲಿ ಹಾಸನ ಹತ್ರ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ. ಸರಿ, ಅಲ್ಲಿ ರೀಚ್ ಆದ್ಮೇಲೆ ನೋಡಿದ್ರೆ ವೀಕೆಂಡ್ ಇರೋದ್ರಿಂದ ಗಾಡಿ ಅಂತೂ ಬೇಜಾನಿತ್ತು, ಕ್ರೌಡ್ ಅಂತೂ ತುಂಬಿ ತುಳುಕ್ತಾ ಇತ್ತು. ಸರಿ, ಇದು ಎಷ್ಟು ಮಾಡೋಣ ಅಂತ ಅಲ್ಲೇ ಒಳಗಡೆ ರೂಮ್ ಹುಡುಕಿದ್ರೆ ಯಾವುದೇ ಒಂದು ರೂಮು ಇಲ್ಲವೇ ಇಲ್ಲ. ಓಕೆ ಅಂದ್ಬಿಟ್ಟು ದೇವಸ್ಥಾನದ ಆಚೆ ಬಂದು ಪ್ರೈವೇಟ್ ರೂಮ್ ಮಾಡ್ಕೊಂಡು ಮಲ್ಕೊಂಡು ಸೊ ಬೆಳಗ್ಗೆನೆ ಎಲ್ಲ ಎದ್ದು ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಹೊರಟಿದ್ದೆ ಟೆಂಪಲ್ ಕಡೆ. ಸೊ ಅಲ್ಲಿ ಹೋದ್ಮೇಲೆ ಆ ದೇವಸ್ಥಾನದ ಗೋಪುರ ನೋಡಿ ತಕ್ಷಣ ಏನೋ ಒಂಥರ ನೆಮ್ಮದಿ ಸಿಕ್ತಂಗೆ ಆಗೋಯ್ತು. ಟೈಮ್ ಲೇಟ್ ಆಗಿತ್ತು ಅಂತ ದೇವಸ್ಥಾನ ಎದುರುಗಡೆ ಟಿಫನ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ದೇವಸ್ಥಾನದ ಒಳಗಡೆ. ದೇವಸ್ಥಾನದ ಒಳಗಡೆ ಹೋದರೆ ಹೊಸ್ದಾಗಿ ಹಾಲ್ ಮಾಡಿದ್ದಾರೆ. ಹಾಲ್ ನೋಡಿದ್ರೆ ಆಚೆಯಿಂದ ಏನೋ ಸ್ವರ್ಗ ಇದ್ದಂಗಿತ್ತು. ಸರಿ ಬಿಡಪ್ಪ, ಆಯಿತು, ಯಾವುದೋ ಹೊಸ ಹಾಲ್ ಅಲ್ವಾ, ಇಲ್ಲಿ ನೋಡಿದ್ರೆ ಕೂಡಾಕ್ಬಿಟ್ಬಿಡ್ತಾರೆ ಅಂತ ಅಂದ್ಕೊಂಡ್ರು. ಸರಿ ಬಿಡು, ಏನೋ 1 ಅವರ್ ಕೂಡಾಕ್ಬಿಟ್ಬಿಡ್ತಾರಲ್ವ ಅಂತ ನಾವೇನು ಮಾಡಿದ್ವಿ, ಜೋಶಲ್ಲಿ ಒಳಗಡೆ ಹೋಗೇ ಬಿಟ್ವಿ. ಜೋಶಲ್ಲಿ ಬಂದವ್ರು ನಮಗೆ ಕೊಟ್ಟರು ಕೆಲಸ ಅಂದರೆ ಬೆಳಗ್ಗೆ 10 ಗಂಟೆ ನಾವು ಒಳಗಡೆ ಹೋದವರು ಮಧ್ಯಾಹ್ನ 2 ಗಂಟೆಗೆ ರೂಮ್ ಲಾಕ್ ಓಪನ್ ಮಾಡಿದ್ದಾರೆ. ಸರಿ, ಹಂಗೋ ಹಿಂಗೋ ಇನ್ನೇನು ದೇವಸ್ಥಾನ ಒಳಗಡೆ ಬಿಟ್ಟರು, ದೇವ್ರ ದರ್ಶನ ಮಾಡ್ಕೊಂಡ್ವಿ, ಎಲ್ಲ ಬೇಡ್ಕೊಂಡ್ವಿ, ದೇವರೇ ಒಳ್ಳೇದು ಮಾಡಪ್ಪ ಅಂತ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದಮೇಲೆಲ್ಲ ಅವರವರು ಫೋಟೋಗಳು ವೀಡಿಯೋಗಳು ಮಾಡ್ಕೋತಾ ಇದ್ರು ಹುಡುಗರೆಲ್ಲ. ಸರಿ, ಇಲ್ಲಿ ನಮ್ಮದು ಒಂದು ಗ್ರೂಪ್ ಫೋಟೋ ಇರಲಿ ಅಂತ ನಾವು ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಸೊ ನನ್ನ ಮಗ ನೋಡಿದ್ರೆ ಅಲ್ಲಿ ಚೇಷ್ಟೆ ಶುರು ಮಾಡಿಬಿಟ್ಟಿದ್ದ. ಏನಕ್ಕೆಂದರೆ ಊರು ಬಿಟ್ಟು ಊರು ಬಂದಮೇಲೆ ಅವ್ರಿಗೊಂಥರ ಫ್ರೀ ಇರುತ್ತಲ್ಲ, ಖುಷಿ ಇರುತ್ತೆ. ಸರಿ ಬಿಡು, ಮಾಡಲಿ ಆಯಿತು ಅಂತ ನಾನು ಅವ್ನು ಮಾಡೋದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ದೆ. ಸೊ ನಾವು ಅಲ್ಲಿಂದ ನೆಕ್ಸ್ಟು ಮುಗಿಸ್ಕೊಂಡು ಹೊರಟಿದ್ದೆ ಮಂಜುನಾಥ ಸ್ವಾಮಿ ಅನ್ನಪ್ರಸಾದ ಕೇಂದ್ರಕ್ಕೆ. ಸೊ ನೀವೆಲ್ಲರೂ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಕಂಪಲ್ಸರಿ ಅಲ್ಲಿನ ಪ್ರಸಾದ ತಿನ್ನಬೇಕು. ತಿಂದಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲರೂ ಕಂಪಲ್ಸರಿ ಆ ಪ್ರಸಾದನ ಟ್ರೈ ಮಾಡಿ. ಏನಕ್ಕಂದರೆ ಅವರು ಕೊಡೋ ಪ್ರಸಾದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಅಂತ ಇರುತ್ತೆ. ಆ ಟೇಸ್ಟು ಬೇರೆ ಎಲ್ಲೇ ಹೋಟ್ಲು ಹೋದ್ರೂ ನಮ್ಗೆ ಸಿಗೋಲ್ಲ. ಸೊ ಅದನ್ನು ತಿನ್ಕೊಂಡು ನಾವು ಅಲ್ಲಿಂದ ಆಚೆ ಬಂದ್ವಿ. ಅಲ್ಲಿಂದ ಆಚೆ ಬಂದಮೇಲೆ ನಮ್ಮ ನೆಕ್ಸ್ಟ್ ಪಯಣ ಎಲ್ಲಿತ್ತು ಅಂದರೆ ಮಹಾಗಣಪತಿ ದೇವಸ್ಥಾನ ಅಥವಾ ಗಂಟೆ ಗಣಪತಿ ದೇವಸ್ಥಾನ ಅಂತಲೂ ಅದನ್ನು ಕರೀತಾರೆ. ಸೊ ಧರ್ಮಸ್ಥಳಕ್ಕೆ ಬಂದವರು ಕಂಪಲ್ಸರಿ ಅದಕ್ಕೆ ವಿಸಿಟ್ ಮಾಡಿರ್ತಾರೆ. ನೀವು ಅಕಸ್ಮಾತ್ ವಿಸಿಟ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗಿ ನಾವು ಅಲ್ಲಿಂದ ನಮ್ಮ ಪಯಣ ಕುಕ್ಕೆ ಕಡೆ ಸ್ಟಾರ್ಟ್ ಮಾಡಿದ್ವಿ. ಹೋಗೋ ದಾರಿಲಿ ನೀವೇ ನೋಡಿರ್ತೀರಾ ಫೇಮಸ್ ಪುಲ್ಜರ್ ಸೋಡಾ. ಧರ್ಮಸ್ಥಳದ ವೇಲಂತೂ ಬೇಜಾನ್ ಅಂಗಡಿಗಳಿದೆ. ನೀವು ಕಂಪಲ್ಸರಿ ಪುಲ್ಜರ್ ಸೋಡಾನ ಟ್ರೈ ಮಾಡಿ. ನಾವಂತೂ ಕಂಪಲ್ಸರಿ ಎನಿ ಟೈಮ್ ಯಾವಾಗಲೇ ಹೋದಾಗಲೂ ಕಂಪಲ್ಸರಿ ಅದನ್ನು ಕುಡಿದಲ್ಲೇ ನಾವು ಬರೋದಿಲ್ಲ. ಏನಕ್ಕಂದರೆ ಅಲ್ಲಿನ ಪುಲ್ಜರ್ ಸೋಡಾ ಬೇರೆ ಇಲ್ಲೆಲ್ಲೂ ಸಿಗೋಲ್ಲ. ಬೆಂಗಳೂರಲ್ಲಂತೂ ಕಂಪಲ್ಸರಿ ಆ ಥರ ಸಿಗೋಲ್ಲ. ಆ ರೋಡಲ್ಲಿ ಅದು ಫೇಮಸ್ಸು. ನೀವು ಅದನ್ನು ಟ್ರೈ ಮಾಡ್ಬೋದು. ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಅದನ್ನು 1ಕ್ಕೆ 2 ಸಲ ಪುಲ್ಜರ್ ಸೋಡಾ ತೊಗೊಂಡು ಕುಡಿದ್ವಿ. ಅದು ಕುಡಿತಾ ಇದ್ದಷ್ಟು ಇನ್ನೂ ಬೇಕು ಅಂತ ಅನಿಸ್ತಾನೇ ಇರುತ್ತೆ. ನಾವೆಲ್ಲ ಕುಡಿತಿರೋದನ್ನ ನೋಡಿ ನನ್ನ ಮಗ ಬಂದು ಅಪ್ಪ ನಾನು ಕುಡಿತೀನಿ ಅಂದ್ಬಿಟ್ಟು 1ಕ್ಕೆ 2 ತೊಗೊಂಡು ಕುಡ್ದ. ಸರಿ, ಅದೆಲ್ಲ ಬಿಲ್ ಪೇ ಮಾಡಿ ನಾವು ಅಲ್ಲಿಂದ ಹೋಗ್ತೀವಿ ಕುಕ್ಕೆಗೆ ಹೋದ್ಮೇಲೆ ಅಲ್ಲೂ ನಮಗೆ ಧರ್ಮಸ್ಥಳ ಥರನೇ ಫುಲ್ಲು ರಶ್ ಇರುತ್ತೆ ಅಂದ್ಕೊಂಡು ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ದೇವ್ರು ನಮಗೆ ಕರುಣೆ ತೋರಿಸ್ಬಿಟ್ಟು 10 ನಿಮಿಷದ ದರ್ಶನ ಕೊಡಿಸ್ತಾ. ಸರಿ, ಅಲ್ಲಿಂದ ಆಚೆ ಬಂದು ನೋಡಿದ್ರೆ ಸ್ವರ್ಗನೇ ಕೆಳಗೆ ಬಂದಿತ್ತು. ಆ ಥರ ಮಳೆ ಬಂದು ಆ ವೆದರು ಆ ಫಾಗು ಎಲ್ಲ ಬೇರೆ ಲೆವೆಲ್ ಇತ್ತು. ನಾವು ಅದನ್ನು ನೋಡಿ ಅಂತೂ ಫಿದಾಗಿ ಎಲ್ಲರೂ ಕ್ಯಾಮ್ರಾಗಳು ತೊಗೊಂಡು ಎಲ್ಲರೂ ವೀಡಿಯೋ ಮಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ವಿ. ಎಲ್ಲರೂ ಫುಲ್ ಬೇರೆ ವೈಬಲ್ಲಿತ್ತು ಆ ಪ್ಲೇಸ್ ಆ ಟೈಮಲ್ಲಂತೂ. ನಾನಂತೂ ಇಷ್ಟು ದಿವಸ ಹೋಗಿದ್ದೀನಿ ಆ ಥರ ವೆದರ್ ನಾನು ನೋಡೇ ಇಲ್ಲ. ಸರಿ, ಅಲ್ಲಿಂದ ನಾವು ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಇನ್ನೂ ಯಾರೇ ನಾನು ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಂಗೆ ಲಾಂಗ್ ಡ್ಯೂರೇಷನ್ ವಿಡಿಯೋ ಆಗಿದ್ದರಿಂದ ನಾನು ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಯೂಟ್ಯೂಬಲ್ಲಿ ಯಾರೇ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಗೈಸ್.